ನಮಸ್ಕಾರ ರೀ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಕೆ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗ ಎಲ್ಲಿ ಹೊಂಟಿವಿ ಹೇಳಿ, ನಾವು ಹಂಗೆ ಒಂದು ಮಾಹಿತಿ ಕೊಡು. ಏನು ಕೊಡ್ಲಿ? ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಕಾಂತಾರ ಸಿನಿಮಾ ನೋಡೋದಕ್ಕೆ. ಯಾವ್ದು? ಅಂಬೇಡ್ಕರ್ ಸ್ಮಾಲ್ ಬಾಸ್. ಇಲ್ಲಿ ತೇಜಸ್ಸಿನ ಕೂದಲಿನ ಬಗ್ಗೆ ಮಾತನಾಡಲಾಗುತ್ತಿದೆ. ಕೂದ್ಲು ಬಿಡೋದ ಒಳಗೆ ಕರೆಕ್ಟ್ ತಾನೇ ಇವನಿಗೆ ಹೇಳಿದ್ರೆ ಬೇಡ ಬೇಡ ಅಂತಾನೆ. ನಾನೇ ಹೋಗ್ಬೇಡ ಅಂದೆ. ನಾವು ಬಸ್ ಪಾಸ್ ಮತ್ತು ಟಿಕೆಟ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಇಲ್ಲ ಮಗ ಮಾಡ್ಸಿಲ್ಲ. ಕೆಲವ್ರಿಗೆ 30 ಅಂತಾನೆ, ಕೆಲವ್ರಿಗೆ 35 ಅಂತಾನೆ. ಈಗ ಎಷ್ಟು 100 ರೂಪಾಯಿ ತಗೊಂಡೇನ? 90 ರೂಪಾಯಿ ಸೀಟ್ 90. ಡೈಲಿ ಅಡ್ಡಾಡ್ತಾನೆ. ಕೆಲವರು ಡೈಲಿ ಅಡ್ಡಾಡ್ತಾರೆ, ಅವರಿಗೆ ಮುಲಾಜಿಲ್ಲ ತಗೊಂತಾನೆ. ಇನ್ನು ಕೆಲವರು ಇದು ಮಾಡ್ತಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕ್ರಾಸ್ ಆಗ್ಬೇಕು, ಅಲ್ಲಿ ನಮ್ಗೆ ಸಿಗ್ತತಿ ಮಂಜುನಾಥ ಥಿಯೇಟ್ರ್. ಅಣ್ಣನ ವಿಡಿಯೋ ಕಟ್ಟೋಡ್ಕೊಂಡು ಹೋಗಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ ಜೋಗದ ನಕ್ಕಳ ಜೋಗ ಬರ್ತಾನ ಬಾರಲ್ಲ. ಅವ್ನು ವಿಡಿಯೋ ಮಾಡಕತ್ರ ಹಿಂದಿಂದ ಬಂದ್ಬಿಡ್ತಾನಪ್ಪ. ನಮ್ದು ಇದೆ ಕಣ ಥಿಯೇಟ್ರ್, ಅದಕ್ಕೆ ನಾನು ಲೇಟಾಗಿ ಬರೋಕ್ಕೂ. ನಾವು ಕಾಂತಾರ ಸಿನಿಮಾ ನೋಡೋದಕ್ಕೆ ಬಂದಿರೋದು ಶ್ರೀ ಮಂಜುನಾಥ ಸಿನಿಮಾ. ಇಲ್ಲಿ ಕಾಂತಾರ ಸಿನಿಮಾ ಹಾಕಿದ್ದಾರೆ. ದಿನಕ್ಕೆ 4 ಶೋ ಇರುತ್ತೆ. ನಾವು ಬಂದಿದ್ದು ಬೆಳಗ್ಗೆ 11 ಗಂಟೆ ಶೋ. ತುಂಬ ಜನ ಇದ್ದಾರೆ. ದಿನದ 4 ಶೋ ಏನಿದಾವೆ ಅವೆಲ್ಲ ಹೌಸ್ಫುಲ್ ಆಗುತ್ತೆ. ಅಂದ್ರೆ ಪೂಜಾ ಫಸ್ಟ್ ಆಫ್ ಅಂದ್ರೂ ಬೆಂಕಿ. ಶಿವಮೊಗ್ಗದಲ್ಲಿ ಮಲ್ಲಿಕಾರ್ಜುನ ಥಿಯೇಟ್ರಿಗೆ ಹೋಗೋದು ಅಂತ ಹೇಳಿದ್ವಿ. ಆದರೆ ಮಲ್ಲಿಕಾರ್ಜುನ ಥಿಯೇಟ್ರಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರಲ್ಲ. ಹಂಗಾಗಿ ಮಂಜುನಾಥ ಸಿನಿಮಾದಲ್ಲಿ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ಹೆಂಗಿತ್ರ? ಸಿನಿಮಾ ನೋಡ್ಕೊಂಡು ವಾರ ಬಂದ್ವಿ. ತುಂಬಾ ಜನ ಇದ್ರು. 2 ಗಂಟೆ ಶೋಗೆ ವೇಟ್ ಮಾಡ್ತಾ ಇದ್ರು. ಇದು ವಿಮರ್ಶಿಸುವಂತಹ ಸಿನಿಮಾ ಅಲ್ಲ, ಅನುಭವಿಸುವಂತಹ ಸಿನಿಮಾ. ಒಂದು ಸಲ ಸಿನಿಮಾ ನೋಡಿದ್ರು ಮತ್ತೆ ಇನ್ನೊಂದು ಸಲ ಸಿನಿಮಾ ನೋಡ್ತಾರೆ, ಅಥವಾ OTTಗೆ ಬಂದಾಗ ಇನ್ನೊಂದು ಸಲ ನೋಡ್ಬೇಕು ಅಂತ ಅನ್ಕೊಂತಾರೆ. ಯಾಕಂದ್ರೆ ಸಿನಿಮಾ ಆ ರೀತಿ ಇದೆ. ಸ್ಕ್ರೀನ್ ಮೇಲೆ ಬಂದಾಗ ತುಂಬಾ ಜನಕ್ಕೆ ಹಾಗೆ ರೋಮಾಂಚನಕಾರಿ ಸಿನಿಮಾ ಆಗಿದೆ ಇದು. ಕಳೆದೋಕಿವಲ್ಲ ಈ ಪಿಕ್ಚರ್ ನೋಡಿ. 2 ನಿಮಿಷ ಸೈಲೆಂಟ್ ಆಗ್ಬಿಡ್ತೀವಿ ಪಿಕ್ಚರ್ ನೋಡಿ, ಮಾತಾಡಕ್ಕಾಗಲ್ಲ. ಥಿಯೇಟರ್ ನೋಡಿ ಇಲ್ಲ ಪಿಕ್ಚರ್ ನೋಡಿದೆ. ಇದ್ರ ಹೀರೋಯಿನ್ ನೋಡಿ ಏನ್ ಗೊತ್ತಾಗತ್ತೆ ಅಂದ್ರೆ ಹುಡುಗಿರನ್ನ ನಂಬಾರ್ದು ಅಂತ ಗೊತ್ತಾಗತ್ತೆ ಅಷ್ಟೇ. ಅದನ್ನ ತಿಳಿಸ್ಕೊಟ್ಟಿರೋದು. ನಮಗ್ ಪಿಕ್ಚರ್ ನೋಡೋ ಇಂಟ್ರೆಸ್ಟ್. ಬೆಳಗ್ ಒಳ ಹಾಕಿದ್ರೆ ನಾವು ಎಲ್ಲಿ ಗಮನ ಹರಿಸ್ಬೇಕು ತಾನೆ ಪಿಕ್ಚರ್ ಮೇಲೆ. ಇವಾಗ ಭಾರತ್ ಸಿನಿಮಾಸ್ ಹತ್ರ ಬಂದ್ವಿ. ನಮ್ಮ ತೇಜಸ್ ಅಂತ ಇವನೇನ ಇದ್ದಾನೆ, ಇವನ್ ಇವಾಗ ಇಲ್ಲಿ 3 ಟಿಕೆಟ್ ಬುಕ್ ಮಾಡಿಸ್ತಾನೆ ಅಂತ ಹೆಂಗೋ ಮಾಡಿ ಏನ ಇವ್ ಖರ್ಚಾಗೆ ಮತ್ತೆ ಪಿಕ್ಚರ್ ಹೋಗಿ ಕರ್ಕೊಂಡು ಹೊಂಟಾನಂತೆ ಅಣ್ಣ. ಎಲ್ಲ ಟಿಕೆಟ್ ಸಿಕ್ಕರೆ ಬಾ ಹೋಗ. ಅದಕ್ಕೇನು ಬಡ್ಡಿ ಬಂಗಂತ ಎಲ್ಲ ಬುಕ್ ಆಗ್ಯಾವ. ಅದ್ ನೋಡ್ಕೊಂಡು ಹೇಳಕತ್ತಾನೆ. ಇಲ್ಲಿ 330 ರೂಪಾಯಿ ತಗೊಂತಾರೆ. ಬುಕ್ಕೆಲ್ಲ ಸೇರಿಸಿ ಒಂದು 180 ಸಿಕ್ತು ಟಿಕೆಟ್. ಹಂಗಾಗಿ ಇಲ್ಲಿ ಬೇಡ, ನಮ್ಗೆ ನಮ್ ಥಿಯೇಟ್ರೆ ಬೆಸ್ಟ್ ಅಂತ ಅಲ್ಲಿ ಹೋಗಿದ್ವಿ. ಇವಾಗ ಒಂದು ಹೋಟ್ಲಿಗೆ ಬಂದಿವಿ ಗುರು. ಬಾಳೆದೆಲೆ ಊಟ. ನಾವು ಮಧ್ಯಾಹ್ನ ಊಟಕ್ಕೆ ಹೋದಂತ ಹೋಟ್ಲ್ ಹೆಸರು ಏನು ಹೇಳೋದಿಲ್ಲ, ಆದ್ರೆ ನಾವು ಊಟ ಮಾಡಿದ್ದು ವಸ್ಟ್ ಊಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಊಟಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿದ್ರು. ಚಾರ್ಜ್ ಮಾಡಿದ್ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲಿದೆ ಡಿಶಸ್ ಒಂದೇ ರೀತಿ ಪಲ್ಯ, ಅನ್ನ, ಸಾರು, ಚಪಾತಿ. ಇದಿಷ್ಟಕ್ಕೆ 100 ರೂಪಾಯಿ ನನಗೆ ಹೆಚ್ಚು ಅನಿಸ್ತು. ಮತ್ತೆ ಟೇಸ್ಟ್ ಕೂಡ ಅಷ್ಟಕ್ಕಷ್ಟೇ ಇತ್ತು. ಹಂಗಾಗಿ ಬಸ್ ಹತ್ಕೊಂಡು ಊರ್ ಕಡೆ ಹೊರಟ್ವಿ. ಬಸ್ ಇಳಿದು ಒಂದ್ ಕಡೆ ಜ್ಯೂಸ್ ಕುಡ್ದು ಮನೆಗ್ ಬಂದೆ. ಕಾಂತಾರ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕಾಂತಾರ ಸಿನಿಮಾ
ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇದು ನಮ್ಮ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ. ಇದುವರೆಗೂ 610 ಕೋಟಿ ಕಲೆಕ್ಷನ್ ಏನೋ ಮಾಡಿದೆ. ತುಂಬಾ ಜನ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಪ್ರೈಮ್ ವಿಡಿಯೋಕ್ಕೆ ಬಂದಾಗ ನೀವೇ ಅನ್ಕೊಂತೀರಾ, ಅಯ್ಯೋ ಗುರು ಇದು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ. ಯಾರು ಮಿಸ್ ಮಾಡ್ಕೋಬೇಡಿ, ಥಿಯೇಟರ್ ಅಲ್ಲಿ ನೋಡಿ. ಯಾಕಂದ್ರೆ ಆ ಥಿಯೇಟರ್ ಅಲ್ಲಿ ಬರುವಂತಹ ಸೌಂಡ್, ಸ್ಕ್ರೀನ್ ಅಲ್ಲಿ ಬರುವಂತಹ ಏನಿದೆ ದೃಶ್ಯಗಳು, VFX ಎಲ್ಲ ಮಸ್ತಾಗೆ ಬರುತ್ತೆ ಗುರು. ನಿಮ್ಗೆ ಒಂಚೂರು ಡಿಸ್ಅಡ್ವಾಂಟೇಜ್ ಮಾಡಲ್ಲ ಸಿನಿಮಾ. ಒಂದ್ ಸ್ವಲ್ಪ ಬೋರ್ ಹೊಡಿಸ್ಬೋದು ಅಂತ ಅನ್ನಿಸ್ಬೋದು ನಿಮ್ಗೆ, ಬಟ್ ಅದು ಕಥೆಲಿ ಅವಶ್ಯಕತೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಒಟ್ನಲ್ಲಿ ಕಾಂತಾರ ಸಿನಿಮಾ ಸೋ ಗುಡ್. ಇದು ರಿವ್ಯೂ ಮಾಡುವಂತಹ ಸಿನಿಮಾ ಅಲ್ಲ, ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್, ಅನುಭವ ಪಡ್ಕೊಳ್ಳುವಂತಹ ಸಿನಿಮಾ ಇದು. ನೀವು ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಹೊರ್ಗಡೆ ನೀವು ಸಿನಿಮಾ ಏನು ಟೈಟಲ್ ಕಾರ್ಡ್ ಬರುತ್ತೋ ಅಲ್ಲಿ ತನಕ ನೋಡ್ತಾನೆ ಇರ್ತೀರಾ. ಯಾಕಂದ್ರೆ ಇದು ಆ ತರ ಇದೆ ಸಿನಿಮಾ ಮುಗಿದು 2 ನಿಮಿಷ ನನ್ನ ಬಾಯಲ್ಲಂತರೂ ಮಾತೇ ಬರಲಿಲ್ಲ. ಯಾಕಂದ್ರೆ ನಮ್ಮನ್ನ ಮೌನ ಮುಗ್ಧರಾಗಿ ಮಾಡುವಂತಹ ಸಿನಿಮಾ ಇದಾಗಿದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು